ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿಯವರು ಹೊಳಲ್ಕೆರೆ ತಾಲೂಕಿನ ರಂಗಾಪುರ, ರಾಮಗಿರಿ ಗ್ರಾಮಗಳಲ್ಲಿ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಮತ್ತು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ, ವಿಮೆ ಹಾಗೂ ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು ರೈತರಿಗೆ ಬೆಳೆ ವಿಮೆಯ ಯೋಜನೆ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ರಾಗಿ ಬಿತ್ತನೆಗೆ ಇನ್ನೂ ಅವಕಾಶವಿದ್ದು, ರಾಗಿ ಬಿತ್ತನೆ ಮಾಡೋ ಬಯಸುವರು ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿಕೊಂಡು ಬಿತ್ತನೆ ಮಾಡಬೇಕು. ಮಳೆ ಅಭಾವ ಅಥವಾ ವೈಪರೀತ್ಯ ಉಂಟಾದರೂ ವಿಮೆ ವ್ಯಾಪ್ತಿಯಡಿ ರೈತರಿಗೆ ಆರ್ಥಿಕ ನಷ್ಟ ತಡೆಯಲು ಪರಿಹಾರ ಸಿಗಲಿದೆ ಎಂದು ಸಚಿವರು ತಿಳಿಸಿದರು. ಈಗ ನಾವು ಈಗಾಗಲೇ 5ನೇ ತಾರೀಕಿಂದ ನಾನೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ 5ನೇ ತಾರೀಕಿಂದ ನಾವು ಮೊದಲನೇದಾಗಿ 5ನೇ ತಾರೀಕು ಹಿರಿಯೂರು, 6ನೇ ತಾರೀಕು ಚಳ್ಳಕೆರೆ, ನಿನ್ನೆ ಹೊಸದುರ್ಗ, ಇವತ್ತು ಹೊಳಲ್ಕೆರೆ ಎಲ್ಲ ತಾಲೂಕಿಗೂ ಕೂಡ ಭೇಟಿ ಕೊಟ್ಟು ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಫೀಲ್ಡ್ ವಿಸಿಟ್ ಮಾಡಿ ಅದಾದ ನಂತರ ನಾವು ಪ್ರತಿ ತಾಲೂಕಲ್ಲೂ ಮೀಟಿಂಗ್ ಮಾಡಿದ್ವಿ. ಮಾಡಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಬೆಳೆಗಳು ಹಾಳಾಗಿದೆ, ಮೇಜರ್ ಕ್ರಾಪ್ಸ್ ಯಾವುದು, ಆ ಕ್ರಾಪ್ಸ್ ಯಾವ ರೀತಿಯಾಗಿದ್ದಾವೆ, ಎಷ್ಟು ಬಿತ್ತನೆ ಆಗಿದೆ, ಏನೇನಾಗಿದೆ ಅಂತೆಲ್ಲ ವಿಚಾರ ಮಾಡಿ ಇಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ. ಇಲ್ಲಿ ಇವತ್ತು ಹೊಳಲ್ಕೆರೆ ಸಂಬಂಧಪಟ್ಟಂಗೆ ಈ ಮೆಕ್ಕೆಜೋಳ ಭಾಳ ಮೇಜರ್ ಕ್ರಾಪು. ಅದಾದ ನಂತರ ಇನ್ನು ರಾಗಿ, ಇನ್ನು ಕೆಲವು ರಾಗಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಸುಮಾರು 88,000 ಹೆಕ್ಟೇರು 88,000 ರೈತರು ಇನ್ಶೂರೆನ್ಸ್ ಮಾಡಿದರು. ಅಂದರೆ 3 ಲಕ್ಷ ರೈತರಿದ್ದಾರೆ, ಸುಮಾರು 3 ಲಕ್ಷ ರೈತರು. ಅದರಲ್ಲಿ 88,000 ಆಗಿತ್ತು ಹೋದ ಸಾರಿ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2,40,000 ಜನ ವಿಮೆಗೆ ಒಳಪಟ್ಟಿದ್ದಾರೆ. ಅಂದರೆ ಕೆಲವರಿಗೆ 25% ಪ್ರಿವೆಂಟಿವ್ ಸೋಯಿಂಗ್ ಅಂತೇಳಿ ಬಿತ್ತದೇ ಇದ್ದಿದ್ದಂಥವ್ರಿಗೂ ಕೂಡ ಅನುಕೂಲ ಆಗೋಂಥದ್ದು. ಸೊ ಇಲ್ಲಿ ಹೊಳಲ್ಕೆರೆನಲ್ಲಿ ಸುಮಾರು 50% ರೈತರು ಇಲ್ಲಿನೂ ಕೂಡ ಮಾಡಿದ್ದಾರೆ. ಅದನ್ನು ಈಗ ಎಲ್ಲ ಬೆಳೆಗಳನ್ನ ನಾವೆಲ್ಲ ಪರಿಶೀಲನೆ ಮಾಡಿ ಮಾಹಿತಿ ಪಡೆದು ಏನು ಡೈರೆಕ್ಷನ್ ಕೊಡಬೇಕು ಅದನ್ನು ಕೊಡ್ತೀವಿ.